ನೋಡಿ. Hey guys, welcome back to my YouTube channel Aishu Vlogs. ಇವತ್ತು ನಾನು ಸಂಜೆಯಿಂದ ವಿಡಿಯೋ ಶುರು ಮಾಡಿದ್ದೀನಿ. ಸಂಜೆ ಅಂತಂದರೆ ಆಲ್ರೆಡಿ ಒಂದು 7 ಗಂಟೆ 7:15 ಆಗಿಬಿಟ್ಟಿತ್ತು. ಆವಾಗಲಿಂದ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತಂದರೆ ನಮ್ಮ ಈ ಬೋರಿಂಗ್ ಕಿಚನ್ನ ಸ್ವಲ್ಪ ಏನಾದ್ರೂ ಡೆಕೋರೇಟಿವ್ ಮಾಡಿ ಒಂದು ಸ್ವಲ್ಪ ಹೈಲೈಟಾಗಿ ಮಾಡೋಣ ಅಂತಂದ್ಬಿಟ್ಟು, ಯಾಕಂದರೆ ಇನ್ಮೇಲೆ ಕುಕ್ಕಿಂಗ್ ವೀಡಿಯೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಕಿಚನ್ ಎಲ್ಲ ಬೋರಿಂಗ್ ಆಗಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು, ನನಗೋಸ್ಕರ ಅಂತಂದರೆ ನನಗಿಷ್ಟ ಈ ಥರ ಎಲ್ಲ ರೆಡಿ ಮಾಡೋದು, ಈ ಥರ ಎಲ್ಲ ಏನಾದ್ರೂ ಏನೋ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಕಾಣಿಸ್ಬೇಕು ಅಂತ ಅನ್ಸೋದು ಕಿಚನ್ ಎಲ್ಲ. ಆ ಥರ ತುಂಬ ದಿನದಿಂದ ಆಸೆ ಇತ್ತು ಮಾಡಬೇಕು ಅಂತ. ಬಟ್ ನನಗೆ ಸ್ವಲ್ಪ ವೀಡಿಯೋ ಮಾಡೋದ್ರಲ್ಲಿ ಸ್ವಲ್ಪ ಮೂಡ್ ಆಫ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗೋಣ, ರೆಸಿಪೀಸ್ ಎಲ್ಲ ಶೂಟ್ ಮಾಡ್ಕೊಳ್ಳೋಣ, ಅಮ್ಮನ ಹತ್ರ ಎಲ್ಲ ಹೊಸ ಅಡುಗೆಗಳನ್ನ ಹೇಳ್ಕೊಳ್ಳೋಣ, ಕಲ್ತ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಕಿಚನ್ನ ಅಂದರೆ ತುಂಬ ಜಾಸ್ತಿ ಎಲ್ಲ ಏನು ನಾನು ಡೆಕೋರೇಷನ್ ಎಲ್ಲ ಮಾಡಲ್ಲ. ನಮ್ಮ ಅಮ್ಮಂಗೆ ಜಾತ್ರೆ ಥರ ಎಲ್ಲ ಇದ್ದರೆ ನಮ್ಮ ಅಮ್ಮಗೆ ಒಂಚೂರೂ ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ಸಿಂಪಲಾಗಿ ಏನಾದರೂ ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಲೀವ್ಸ್ ಎಲ್ಲ ಹಾಕಿ ಒಂದು ಸ್ವಲ್ಪ ಒಂಚೂರು ಇವಾಗ ಕಾಣಿಸ್ತಿದೆಯಲ್ಲ ಕಿಚನ್ನು, ಇದಕ್ಕಿಂತ ಒಂಚೂರು ಚೆನ್ನಾಗಿ ಕಾಣಿಸೋ ಥರ ಮಾಡ್ಕೋಬೇಕು ಅಂತ ಸಂಜೆಯಿಂದ ಅಂದರೆ ನೈಟಿಂದ ವೀಡಿಯೋನ ಶುರು ಮಾಡಿಕೊಂಡೆ. ಈ ಥರ ಒಂದು ಲೈಟ್ ಸ್ಟಿಪ್ಸ್ನ ತಂದಿದ್ದೀನಿ, ವಾರ್ಮ್ ಲೈಟು. ಇವಾಗೆಲ್ಲ ನೋಡಿರ್ತೀರಾ POP ಎಲ್ಲ ಮಾಡಿಸಿದಾಗ ಈ ಥರ ಲೈಟ್ಸ್ನೆಲ್ಲ ಹಾಕಿರ್ತಾರೆ ಅಲ್ವಾ. ಬಟ್ ಆಗಿರೋಂಥ ಮನೇಲಿ ಆ ರೀತಿಯಾಗಿ ಯಾವುದೇ ರೀತಿ ಲೈಟಿಂಗ್ಸ್ ಎಲ್ಲ ಇಲ್ಲ. ಅದಕ್ಕೋಸ್ಕರ ಈ ಥರ ಲೈಟ್ನ ತೊಗೊಂಡಿದ್ದೀನಿ. ಅದು 12 ವೋಲ್ಟ್ ಕೆಪಾಸಿಟಿ ಮಾತ್ರ ಅದು ಹಿಡಿಯೋದು. ಅದಕ್ಕೋಸ್ಕರ ನಮ್ಮದೆಲ್ಲ ನಾರ್ಮಲ್ ಕರೆಂಟ್ಗೆ ಹಾಕಿಬಿಟ್ರೆ ಡೈರೆಕ್ಟು ಡ್ಯಾಮೇಜ್ ಆಗೋಂಥ ಚಾನ್ಸಸ್ ಇರುತ್ತೆ ಅಂತಂದ್ಬಿಟ್ಟು ಒಂದು ಟ್ರಾನ್ಸ್ಮಿಟರ್ ಕೂಡ ತೊಗೊಂಡಿದ್ದೀನಿ. ಅಂದರೆ 120 ವೋಲ್ಟಿಂದ 12 ವೋಲ್ಟ್ಗೆ ಟ್ರಾನ್ಸ್ಫರ್ ಆಗೋ ಥರ ಕರೆಂಟು. ಅದನ್ನು ಫಸ್ಟು ಹಾಕಿಬಿಟ್ಟು ನಾನು ತಮ್ಮನ ಹತ್ರ ಹೋಗ್ಬಿಟ್ಟು ನಾನು ಅದನ್ನೆಲ್ಲ ನೀಟಾಗಿ ಎಲ್ಲ ಇದು ಮಾಡಿಸ್ಕೊಬಂದೆ, ಅಂದರೆ ಅಟ್ಯಾಚ್ ಎಲ್ಲ ಮಾಡಿಸ್ಕೊಬಂದಿದ್ದೀನಿ ವೈರ್ಗಳನ್ನ. ಇವಾಗ ಜಸ್ಟ್ ಅದು ಸ್ಟಿಪ್ಸ್ ಥರ ತಂದಿದ್ದೆ ಅಣ್ಸೋಣ ಅಂತಂದ್ಬಿಟ್ಟು. ಬಟ್ ಅದು ಹೆಂಗಾಯಿತು ಅಂತಂದರೆ ಸ್ಟಿಪ್ಪು ಅದು ನಮ್ಮದು ಸಿಮೆಂಟಿಂದ ಕಟ್ಸಿರೋದು ಅಲ್ವ ಶೆಲ್ಫು, ಅಲ್ಲಿ ಗಂಟ್ಲೆ ಇಲ್ಲ. ಅದು ನೀಟಾಗಿ ವಾಲಿಗಾದರೆ ಆ ಥರ ಟೈಲ್ಸ್ ವಾಲ್ಗಾದರೆ ನೀಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಬಟ್ ಅದು ಸಿಮೆಂಟ್ಗೆ ಅಂಟ್ಲೇ ಇಲ್ಲ. ಅದಕ್ಕೆ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಆಮೇಲೆ ಸ್ಟಿಪ್ಪು ಅಷ್ಟೇ ಆ ಡಬಲ್ ಸ್ಟಿಪ್ ಪ್ಲಾಸ್ಟರ್ ಹಾಕ್ಬಿಟ್ಟು ರಿಪ್ಲೇಸ್ ಮಾಡಿಬಿಟ್ಟೆ. ಅಂದರೆ ವೈರ್ ಸ್ವಿಚ್ ಮಾತ್ರ ಹಾಕೋ ರೀತಿ. ನಮ್ಮದು ಮಿಕ್ಸಿಗೂ ಒಂದೇ ಸ್ವಿಚ್ ಇರೋದು, ಹಾಗೆ ಈ ಥರ ಲೈಟ್ ಹಾಕೋಕ್ಕೂ ಒಂದೇ ಸ್ವಿಚ್ ಇರೋದು. ಇನ್ನೊಂದು ಸ್ವಿಚ್ ಬೇಕು ಅಂತಂದರೆ ನಾವು ಆ ಡೋರ್ ಹತ್ರ ಇದೆ ನಮಗೆ, ಅಲ್ಲೆಲ್ಲ ನಾವು ಹೋಗೋಕ್ಕಾಗಲ್ಲ. ಅದಕ್ಕೆ ಅದು ಕೀಳೋ ಥರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಆ ಮಿಕ್ಸಿಗೂ ಬೇಕು, ಹಾಗೆ ಈ ಥರ ವಾಲ್ಗೆ ಲೈಟ್ ಹಾಕ್ದಾಗ ಲೈಟಿಗೂ ಬೇಕು ಅಂತಂದ್ಬಿಟ್ಟು ಕೇಳ್ತಾ ಇದ್ದೆ ನಮ್ಮಮ್ಮನ. ಇದನ್ನು ಇಲ್ಲಿ ಫಿಟ್ ಮಾಡಿಬಿಡ್ಲಾ ನೋಡು ಹಿಂಗೆ ಕಾಣಿಸುತ್ತೆ ಅಂತಂದ್ಬಿಟ್ಟು ನಮ್ಮಮ್ಮ ಇನ್ನೊಂದು ಸ್ವಲ್ಪ ಈ ಕಡೆ ಫಿಟ್ ಮಾಡು ಅಂತ. ನನ್ನ ತಮ್ಮ ಇನ್ನೊಂದು ಸ್ವಲ್ಪ ವೈರ್ ಜಾಸ್ತಿ ಬಿಡ್ತೀನಿ ಅಂತಂದ. ನಾನೇ ಯಾವುದೋಗೆ ಅಂದಲ್ಲಿ ಬೇಡ ಅಂತಂದ್ಬಿಟ್ಟು ಸ್ವಲ್ಪ ತುಂಡ ಕಟ್ ಮಾಡಿಸ್ಬಿಟ್ಟೆ. ಇವಾಗ ಫೀಲ್ ಅನಿಸ್ತೈತೆ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕೆಳಗಡೆ ಕುತ್ಕೋತೀನಿ ಅಂತ. ಬಟ್ ಹಿಂಗೋ ಮಾಡಿ ಅಡ್ಜಸ್ಟ್ ಮಾಡಿದೆ. ಅದು ಟ್ರಾನ್ಸ್ಮಿಟರು ನೀಟಾಗಿ ಅಲ್ಲಿಗೆ ಫಿಕ್ಸ್ ಆಯಿತು. ಏನೋ ಒಂಥರ ಖುಷಿ ಆಗೋಯ್ತು ನನಗೆ ಆ ಥರ ಲೈಟ್ ನೋಡಿದ ತಕ್ಷಣ. ಇಷ್ಟಿಂದಿಂದ ಆಸೆ ಇಟ್ಕೊಂಡಿದ್ದೆ ಆ ಥರ ಲೈಟ್ಸ್ನ ಹಾಕಬೇಕು ಅಂತಂದ್ಬಿಟ್ಟು. ಬಟ್ ಆಯ್ತಾನೆ ಇರಲಿಲ್ಲ. ಈಗ ಒಂಥರ ಏನೋ ಒಂಥರ ಖುಷಿ ಆಯಿತು. ಆಮೇಲೆ ನಾವು ಅಮ್ಮಗೂ ತೋರಿಸ್ತಾ ಇದ್ದೆ ನೋಡಿ, ಇದು ಕೆಳಗಡೆ ಬರುತ್ತೆ, ಅಂದರೆ ಶೆಲ್ಫ್ ಅಂಡರಲ್ಲಿ ಬರುತ್ತೆ. ಲೈಟ್ ಹಾಕಿದಾಗ ಕೆಳಗಡೆ ಕಾಣಿಸೋ ಥರ. ಇನ್ನು ಈ ಕಡೆಯಿಂದ ಸ್ವಲ್ಪ ಜಾಸ್ತಿ ಹಾಕಲ್ಲ ಅಮ್ಮ, ಇದು 5 ಮೀಟರ್ ಇದೆ. 5 ಮೀಟರ್ ಎಲ್ಲ ಹಾಕಲ್ಲ, ಒಂದು 2.5 ಮೀಟರ್ ಹಾಕೊಳ್ತೀನಿ ಅಷ್ಟೇ, ನೀವು ಮಿಕ್ಕಿದೆ ಎತ್ತಿಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ನಮ್ಮ ಅಮ್ಮ ನೋಡು ನಿನ್ನಿಷ್ಟ, ನಿಂಗೆ ಹೆಂಗೆ ಕಾಣಿಸ್ತಂಗೆ ಮಾಡು ಅಂತ ಹೇಳ್ತಾ ಇತ್ತು. ಹಾಗೆ ಅದು ಸಿಮೆಂಟ್ ಶೆಲ್ಫಿಗೆ ಅಂಟ್ಲಿಲ್ವಲ್ಲ ಅಂತಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಡಬಲ್ ಸ್ಟಿಕ್ ಪ್ಲಾಸ್ಟರ್ನ ಹಾಕೊಂಡು ಹೆಂಗೋ ಟೆಂಪ್ರವರಿಗೆ, ನನ್ನ ತಮ್ಮ ಫೆವಿಕಿಗೆ ತಂದ್ಬಿಟ್ಟು ಅಂಟಿಸಿದ್ರಾಯ್ತು ಬಿಡು. ಈಗ ಟೆಂಪ್ರವರಿಗೆ ಡಬಲ್ ಸ್ಟಿಕ್ ಪ್ಲಾಸ್ಟರ್ ಹಾಕಿರು ಅಂತಂದ. ಬಟ್ ಅದೇ ಪರ್ಫೆಕ್ಟಾಗಿ ಕುತ್ಕೊಳ್ತು ಅಂತ ಅನಿಸ್ತು. ಬಟ್ ಇಲ್ಲಿ ಸ್ವಿಚ್ ಹಾಕಿದೀವಲ್ಲ, ಆ ಸ್ವಿಚ್ ಹತ್ರ ಸ್ವಲ್ಪ ಕೆಳಗಡೆ ಬಂದ್ಬಿಡುತ್ತೆ ವೆಯ್ಟಿಗೆ. ಅದು ಅಲ್ಲಿಗೆ ಮಾತ್ರ ನಾವು ಏನಾದರೂ ಒಂದು ಸ್ವಲ್ಪ ಆಲ್ಟರ್ ಏನಾರು ಮಾಡ್ಕೋಬೇಕು. ಸದ್ಯಕ್ಕೆ ಆ ನೈಟ್ ಟೈಮಲ್ಲಿ ಬೇರೆ ಏನು ಇದು ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಹಂಗೆ ಅಂಟಿಸ್ದೆ. ಹಂಗೆ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಫುಲ್ಲು ಏನು ಸಿಡ್ಲು, ಜೋರಾಗಿ ಮಳೆ. ಆ ಥರ ಮಳೆ ನಾನು ನೋಡೇ ಇರಲಿಲ್ಲ ಹೇಳ್ಬೇಕು ಅಂತಂದರೆ. ಈ ವರ್ಷದಲ್ಲಿ ಅದೊಂದೇ ಮಳೆ ಅನಿಸುತ್ತೆ ಆ ಥರ ಅಷ್ಟು ಜೋರಾಗಿ ಬಂದಿದ್ದು ಅಂತ. ಫುಲ್ ಕಿಟಕಿ ಎಲ್ಲ ವಿಂಡೋ ಎಲ್ಲ ಕ್ಲೋಸ್ ಮಾಡಿಬಿಟ್ಟು, ಯಾಕಂದರೆ ಅದ್ರದ್ದು ಇಚ್ಚೆಲ್ಲ ಒಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಹಾಗೆ ನಮ್ಮ ಪಾಪು ಕೂಡ ಓದ್ಕೋತಾ ಇದ್ದ, ಅಕ್ಕ ಅದು ಬರಿಲ್ಲ ಇದು ಬರಿಲ್ಲ ಅಂದ್ಬಿಟ್ಟು ಕ್ವಶನ್ ಕೇಳ್ತಾನೆ ಇದ್ದ. ಅವನಿಗೆ ಇವಾಗ ಹೇಳ್ಕೊಡೋದೇ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಅವನಿಗೆ ಹೊರಗಡೆ ಎಲ್ಲ ಬಿಟ್ಬಿಟ್ಟು ಆಟ ಆಡಕ್ಕೆ ಬಿಟ್ಬಿಟ್ರೆ ಅವ್ನಿಗೊಂಥರ ಖುಷಿ ಆಗ್ತಿರುತ್ತೆ. ಈ ಥರ ಹೇಳ್ಕೊಡೋದು ಹೇಳ್ಸೋದು ಅಂತಂದರೆ ಅವನಿಗೆ ಒಂಥರ ಬೇಜಾರು. ಓದೋದು ಅಂತಂದರೆ ಚಿಕ್ಕ ಮಕ್ಕಳಲ್ಲೆಲ್ಲ ಹಂಗೆಲ್ಲೋ ಹೋಗ್ತಾ ಅವ್ರಿಗೆ ಒಂದು ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಆದಾಗ ಗೊತ್ತಾಗುತ್ತೆ. ಓದಬೇಕು, ನಾನು ಓದೋದ್ರಿಂದ ಏನೇನು ಯೂಸ್ ಇದೆ ಅಂತ ಅನ್ನೋದು. ಹಾಗೆ ಹೊಸ ಜಿಯೋಮೆಟ್ರಿ ಬಾಕ್ಸ್ ಕೂಡ ತಗೊಬಿಟ್ಟಿದ್ದ. ಅದಕ್ಕೆ ಅದನ್ನೆಲ್ಲ ತೋರ್ಸೋಕ್ಕೆ ಅಂತಂದ್ಬಿಟ್ಟು ಒಳಗಡೆ ಬಂದಿದ್ದ. ಎಷ್ಟು ಕಷ್ಟ ಆಯಿತು ಅಂತಂದರೆ ಕಷ್ಟಪಟ್ಟು ಅಂಟಿಸ್ತಿದ್ದೀನಿ ಅದನ್ನು. ಫೈನಲ್ ಲುಕ್ ನನಗೆ ಗೊತ್ತಿತ್ತು, ಒಂದು ಇಮ್ಯಾಜಿನೇಷನ್ ಇತ್ತು ನನಗೆ. ನಾನೇನೋ ಒಂದು ಕೆಲಸ ಮಾಡಬೇಕು ಅಂತಂದರೆ ಫಸ್ಟ್ ಅದನ್ನು ಇಮ್ಯಾಜಿನ್ ಮಾಡ್ಕೊಬಿಡ್ತೀನಿ. ಸರಿ ಈ ಥರ ಮಾಡಿದ್ರೆ ಈ ಥರ ಬರುತ್ತಿದ್ರು ಔಟ್ಲುಕ್, ಆ ರೀತಿ ಬರೋವರೆಗೂ ಮಾತ್ರ ಬಿಡೋದಿಲ್ಲ. ಖಂಡಿತ ಆ ಥರ ಬರೋ ಲುಕ್ ಅಂತೂ ಬರ್ಸ್ತೀನಿ ನಾನಂತೂ. ಅದೇ ರೀತಿಯಾಗಿ ಒಂದು ಇಮ್ಯಾಜಿನ್ ಮಾಡಿಕೊಂಡೆ ಈ ಲೈಟ್ನು ಕೂಡ ಎಲ್ಲ ಇದು ಮಾಡಿದೆ. ಟೈಲ್ಸ್ಗೆಲ್ಲ ಹಾಕ್ಬೇಕಾದ್ರೆ ಏನು ಫೀಲ್ ಆಗಲಿಲ್ಲ, ಬೇಗ ಅನಿಸ್ಬಿಡ್ತು ಆ ಡಬಲ್ ಸ್ಟಿಪ್ಪಲ್ಲೇ.
ಬಟ್ ಸ್ವಲ್ಪ ಶೆಲ್ಫ್ ಅಂಡರ್ಲ್ಲ ಹಾಕ್ಬೇಕಾದ್ರೆ ಹಿಂಸೆ ಆಯಿತು. ಈ ಥರ ಅನ್ಕೊಂಡಿದ್ದೆ ನಾನು, ಔಟ್ಲುಕ್ ಈ ಥರ ಬರಲೇಬೇಕು ಅಂತ ಅಂದ್ಬಿಟ್ಟು ಫೈನಲಿ ಅದೇ ರೀತಿಯಾಗಿ ಬಂತು. ನನಗೂ ಖುಷಿ ಆಯಿತು ಹಿಂಗೋ ಬಂತಲ್ಲ ಅಂತ ಅಂದ್ಬಿಟ್ಟು. ಇದು ವಾಲ್ಗೆ ಡೈರೆಕ್ಟಾಗಿ ಅಂಟಿದೆ, ಅಲ್ಲಿ ಮಾತ್ರ ಡಬಲ್ ಸ್ಟಿಕ್ ಪ್ಲಾಸ್ಟರಕ್ಕೆ ಎಣಿಸಿದ್ದೀನಿ. ಬಟ್ ಇಲ್ಲಿ ಸ್ವಲ್ಪ ಕ್ರಾಸಲ್ಲಿ ಸ್ವಲ್ಪ ಏನೋ ವೈರು ಒಂಚೂರು ಎದ್ದಂಗೆ ಆಯಿತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಅದು ಕ್ರಾಸ್ ಎಲ್ಲ ಮಾಡೋಕ್ಕೆ ಹಿಂಸೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಬಟ್ ಟೆಂಪ್ರವರಿಗೆ ಇವಾಗ ಡಬಲ್ ಸ್ಟಿಕ್ ಪ್ಲಾಸ್ಟರಲ್ಲಿ ಈ ಥರ ಪ್ಲೇಸ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತು. ಇನ್ನು ಗ್ಯಾಸ್ ಇತ್ತಲ್ಲ ಅಲ್ಲಿ ಈಗ ನಾನು ಕ್ಲೀನ್ ಮಾಡ್ತಿದ್ದೀನಿ ನೋಡಿ, ಅಲ್ಲಿ ಕುಡಿಯೋ ಅಂದರೆ ಅಡುಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನೀರು ಬಿಡ್ತಾರಲ್ಲ ಆ ನೀರನ್ನ ಇಟ್ಕೊಂಡಿದ್ವಿ. ಅದಕ್ಕೆ ಅಲ್ಲಿ ಬೇಡ ನೀರಿನ, ಅಲ್ಲಿ ಸ್ವಲ್ಪ ಆಯಿಲ್ ಬಾಟಲ್ಸು ಮತ್ತು ಕಾಫಿ ಪುಡಿ ಶುಗರ್ ಎಲ್ಲನೂ ನಾನು ಶೆಲ್ಫ್ ಅಂಡರಲ್ಲಿ ಇಟ್ಬಿಟ್ಟಿದೆ. ಅದು ನೀಟಾಗಿ ಎತ್ಕೊಳ್ಳೋಕ್ಕೆ ಆಯ್ತಾ ಇರಲಿಲ್ಲ, ಅದಕ್ಕೆ ಅದೆರಡು ಸ್ಟ್ಯಾಂಡ್ನ ನಾನು ಅಲ್ಲಿ ಇಟ್ಕೊಳ್ಳೋಣ, ನೀರನ್ನ ಈ ಕಡೆ ಸೈಡಿಗೆ ಇಟ್ಬಿಡೋಣ, ಅಲ್ಲಿ ಗ್ಯಾಸ್ ಹತ್ರ ಬೇಡ ಅಂತಂದ್ಬಿಟ್ಟು ಸ್ವಲ್ಪ ಆ ಗ್ಯಾಸ್ ಸ್ಟವ್ನ ನಾನು ಈ ಕಡೆ ತೊಳ್ಕೊಳ್ತಿದ್ದೀನಿ. ಅಂದರೆ ಒಳಗಡೆನೇ ಫಿಕ್ಸ್ ಆಗಿದೆ, ಅದು ಸ್ವಲ್ಪ ಆ ಕಡೆ ಇತ್ತು, ಆ ಕಿಟಕಿಗೆ ಒಂದು ಸ್ವಲ್ಪ ದೂರ ಅಂತ ಅನಿಸ್ತಿತ್ತು. ಒಗ್ಗರಣೆ ಎಲ್ಲ ಹಾಕಿದಾಗ ಮುಕ್ಕೆ ಬರೋ ಥರ ಫೀಲ್ ಆಗ್ತಿತ್ತು, ಅದಕ್ಕೆ ಅದನ್ನು ಸ್ವಲ್ಪ ಈ ಕಡೆ ತೊಳ್ಸ್ಕೊಂಡು ಉಪ್ಪಿನ ಡಬ್ಬಿ ಮತ್ತು ಆಯಿಲ್ದು ಬಾಟಲ್ಸ್ ಎಲ್ಲ ಐತಲ್ಲ ಅದನ್ನೆಲ್ಲ ವಾಶ್ ಮಾಡಿರಲ್ಲ. ನಾನು ಅಮ್ಮ ಬರೀ ಅಲ್ಲಿಗೆ ಹೋಗೋದು ಇಲ್ಲಿಗೆ ಬರೋದು ಇದೇ ಸ್ವಲ್ಪ ಟ್ರಾವೆಲೇ ಜಾಸ್ತಿ ಆಗ್ಬಿಟ್ಟಿತ್ತು. ಅದಕ್ಕೆ ಸುಮ್ಮನೆ ತೆಗಿ ರೆಡಿ ಪ್ಯಾಕೆಟ್ ಆಯಿಲ್ನ ಹಂಗಂಗೆ ಯೂಸ್ ಮಾಡ್ಕೊಳ್ತಿದ್ವಿ. ಇವಾಗೆಲ್ಲ ವಾಶ್ ಮಾಡಿಬಿಟ್ಟು ಆಯಿಲ್ನೆಲ್ಲ ಫಿಲ್ ಮಾಡೋಣ ಅಂತ ಬಾಟಲ್ಸ್ನೆಲ್ಲ ತಗೊಂಡು ಉಪ್ಪಿಂದು ಜಾರೆಲ್ಲ ಐತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಜೋಡಿಸ್ಕೊಳ್ತಿದ್ದೆ. ನಾನು ಶುರು ಮಾಡೋಷ್ಟರಲ್ಲಿ ಒಂದು 7:30-8 ಗಂಟೆ ಆಗೋಯ್ತು. ಅದು ಮುಗಿಯೋಷ್ಟರಲ್ಲಿ ಸುಮಾರು ಅಂದ್ರೆ 9:30-9:45 ಆಗೇ ಹೋಯ್ತು. ಅಡುಗೆ ಮಾಡೋಕ್ಕೂ ಕೂಡ ನಮ್ಮ ಅಮ್ಮಗೆ ಜಾಗ ಬಿಟ್ಟಿರಲಿಲ್ಲ ಒಳಗಡೆ. ಆಮೇಲೆ ನಮ್ಮಮ್ಮ ಅಡುಗೆ ಮಾಡ್ಕೊಂಡ್ರು. ಇವಾಗ ಅಲ್ಲಿ ಪ್ಲೇಸ್ಗೆ ಅದನ್ನು ಪ್ಲೇಸ್ ಮಾಡಿದೆ. ಹಾಗೆ ಈ ತುಪ್ಪ ಹಾಕೋದು ಒಂದು ಬೌಲ್ ಥರ ತೊಗೊಂಡಿದ್ವಿ, ಅಂದರೆ ಈ ಥರ ಅದು ಎಷ್ಟೋ ದಿನ ನನಗೆ ಖಾಲಿ ಆಗಿಬಿಟ್ಟಿತ್ತು, ಅಂದರೆ ಹಾಕೇ ಇರಲಿಲ್ಲ. ಅದಕ್ಕೆ ಇವಾಗ ತುಪ್ಪನ ಬೇರೆ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿತ್ತು. ಈ ಥರ ಬಾಕ್ಸ್ ಇರೋ ನಮ್ಮಮ್ಮ ಅದಕ್ಕೆ ಹಾಕಿ ಇಟ್ಕೊಂಡೈತಲ್ಲ ಅಂತಂದ್ಬಿಟ್ಟು ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದಕ್ಕೂ ತುಪ್ಪ ಎಲ್ಲ ಫಿಲ್ ಮಾಡಿಬಿಟ್ಟು ಎತ್ತಿಟ್ಕೊಂಡೆ. ಹಾಗೆ ಇದನ್ನೇ ನಾನು ಹೇಳಿದ್ದೀನ ಶೆಲ್ಫ್ ಅಂಡರಲ್ಲಿ ಇಟ್ಬಿಟ್ಟು ಎತ್ಕೋಬೇಕು ಅಂತಂದರೆ ಫುಲ್ಲು ಅದು ಸ್ಟ್ಯಾಂಡ್ ಏನಿದೆ ಅದನ್ನೆಲ್ಲ ಹೊರಗಡೆ ತೆಗ್ದು ನಾನು ಅದನ್ನು ಡಬ್ಬ ಎತ್ಕೋಬೇಕಾಗಿತ್ತು. ಅದಕ್ಕೋ ರಾಂಗ್ ಪ್ಲೇಸಲ್ಲಿ ಇಟ್ಟಿದೆ ಅಂತ ಅನಿಸ್ತಿತ್ತು ನನಗೆ. ಅದಕ್ಕೆ ಇವಾಗ ಇದಕ್ಕೆ ಪ್ಲೇಸ್ ಇದೆ ಸರಿ ಅಂತಂದ್ಬಿಟ್ಟು ಅಲ್ಲಿಗೆ ಜೋಡಿಸಿದೆ. ಅಮ್ಮ ಹೇಳ್ತಾ ಇತ್ತು ಅಲ್ಲಿಗೆ ಇಟ್ಟಿದೆಯಲ್ಲ ಏನೂ ಆಗಲ್ವಾ ಅಂತಂದ್ಬಿಟ್ಟು. ಬಟ್ ನಮ್ಮಮ್ಮಗೆ ಹೆಂಗೆ ಅಂದರೆ ಅವ್ರ ಕಿಚನ್ನ ಬೇರೆ ಯಾರು ಆರ್ಗನೈಸ್ ಮಾಡ್ತಾರೆ ಅಂದರೆ ನಮ್ಮಮ್ಮಗೆ ಒಂದು ಸ್ವಲ್ಪ ಹಿಂಸೆ ಅನಿಸ್ತಾ ಇರ್ತದೆ. ಅವ್ರಿಗೆ ಹೆಂಗೆ ಬೇಕಂಗೆ ಕಂಫರ್ಟಬಲ್ಗೆ ಇಟ್ಕೊಂಡಿರಲ್ವಾ. ಬಟ್ ಇವಾಗ ನಾನು ವೀಡಿಯೋ ಎಲ್ಲ ಮಾಡಬೇಕು ಅಂತಂದ್ಬಿಟ್ಟು ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ತಿದ್ದೀನಿ. ನಮ್ಮಮ್ಮ ಅಂತ ಈ ಥರ ಎಲ್ಲ ಅಷ್ಟಾಗಿ ಒಪ್ಪಲ್ಲ, ಬಟ್ ಲಾಸ್ಟಿಗಂತೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತು. ಕೆಳಗಡೆ ಬಾಕ್ಸಲ್ಲೆಲ್ಲ ಸ್ವಲ್ಪ ಏನೋ ವೆಯ್ಟ್ ಜಾಸ್ತಿ ಆಗೋಗಿ ಅದು ಸ್ವಲ್ಪ ಬಾಕೊಂಡಿರೋ ಥರ ಫೀಲ್ ಆಯ್ತು ನನಗೆ. ಬಟ್ ಇಟ್ಸ್ ಓಕೆ, ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಜೋಡಿಸಿದ್ದೀನಿ. ಹಾಗೆ ಈ ಶೆಲ್ಫ್ ಇದೆಯಲ್ಲ, ಈ ಶೆಲ್ಫ್ ಹತ್ರನೇ ನಾನು ಅದನ್ನ ಇಟ್ಟಿದ್ದು. ಅದು ನೀಟಾಗಿ ಕರೆಕ್ಟಾಗಿ ಫಿಕ್ಸ್ ಆಗಿಬಿಟ್ಟಿತ್ತು, ಜಾಗನೇ ಇರಲಿಲ್ಲ ಎತ್ಕೊಳ್ಳೋಕ್ಕೆ. ಹಾಗೆ ಈ ಶೆಲ್ಫ್ನ ಒಂಥರ ಸ್ಟೋರೇಜ್ ಶೆಲ್ಫ್ ಥರ ಮಾಡ್ಕೊಬಿಟ್ಟಿದೆ. ಎಲ್ಲನೂ ಹೋಗೋದು ತುರ್ಕೋದು ಅದ್ರೊಳಗಡೆ, ಆ ರೀತಿಯಾಗಿ ಆಗ್ಬಿಟ್ಟಿತ್ತದು. ಅದಕ್ಕೆ ಇವಾಗ ಅದರಲ್ಲಿರೋ ಐಟಮ್ಸ್ನೆಲ್ಲ ತೆಗೆದು ನೀಟಾಗಿ ಇದನ್ನು ಜೋಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ರಿಮೂವ್ ಮಾಡಿಬಿಟ್ಟು ಬರೀ ಮಿಕ್ಸಿಗಳು ಹಾಗೆ ಒಂದು ಬಿಸಿನೀರು ಕಾಯಿಸೋಕ್ಕೆ ಅಂತ ಅಂದ್ಬಿಟ್ಟು ತಾಮ್ರದ ತಪ್ಪಲೆ ಇಟ್ಕೊಂಡಿದ್ವಿ. ಆ ತಾಮ್ರದ ತಪ್ಪಲೆ ಹಾಗೆ ಒಂದೆರಡು ತಪ್ಪಲೆಗಳು, ಅಂದರೆ ಏನಾರು ಸಾಂಬಾರು ಅಥವಾ ಏನಾರು ಗ್ರೇವಿ ಎಲ್ಲ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಆ ಥರ ಒಂದೆರಡು ಪಾಟ್ ಥರ ಇಟ್ಕೊಂಡಿದ್ವಿ. ಅದು ಮತ್ತು ನಮ್ಮ ಪಾಪುದು ಹಾರ್ಲಿಕ್ಸ್ ಡಬ್ಬ, ಚಾಕುಗಳು ಈ ಥರ ಎಲ್ಲ ಇಟ್ಕೊಂಡು ಅಷ್ಟೇನೆ. ಇನ್ನು ಇಲ್ಲೇನು ಚೇಂಜಸ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಅದೊಂದು ಸ್ವಲ್ಪ ಸ್ಟೋರೇಜ್ ಬಾಕ್ಸ್ಗಳೆಲ್ಲ ಇತ್ತು ನೋಡಿ, ಅದು ನೀಟಾಗಿ ಈವನಾಗಿ ಆರ್ಗನೈಸ್ ಆಗಿದೆ ಅಂತ ಅನಿಸ್ಲಿಲ್ಲ ನನಗೆ. ಅದಕ್ಕೆ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅದು ಬಾಕ್ಸ್ ಸ್ಟೆಪ್ ಇತ್ತಲ್ಲ, ಅದಕ್ಕೆ ಚಿಕ್ಕದು ದೊಡ್ಡದು ಈ ಥರ ಮಾಡ್ಕೊಂಡು ಇಟ್ಕೊಂಡೆ. ಬಟ್ ನನಗೆ ಅದ್ರಿಗಿಂತ ಇದು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನಿಸ್ತು. ಇವಾಗ ಒಂದು ಸ್ವಲ್ಪ ಔಟ್ಲುಕ್ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಅದು 2 ಸೆಟ್ ತರಿಸ್ಕೊಂಡಿದ್ದು ನಾನು ಮೀಶೋದಲ್ಲೇ. ಬಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲೂ ನನ್ನ ಹತ್ರನೂ ಅಷ್ಟೇ ಇದೇ ಥರ ಬಾಕ್ಸ್ ಇರೋದು. ಅಮ್ಮನೋದಕ್ಕೆ ಇದೇ ಥರ ಬಾಕ್ಸ್ನೇ ನನಗೂ ಕೊಡಿಸ್ಬಿಡು, ಅಂದರೆ ಟ್ರಾನ್ಸ್ಪರೆಂಟಾಗಿ ಎಲ್ಲ ಕಾಣಿಸುತ್ತಲ್ಲ, ಅಷ್ಟೆಲ್ಲ ಗಲೀಜಾಗಲ್ಲ, ಆರಾಮಾಗಿ ಈಸಿಯಾಗಿ ಜೋಡಿಸ್ಕೋಬೋದು. ಹಾಗೆ ಏನು ಐಟಮ್ಸ್ ಖಾಲಿ ಆಗೈತೆ ಅದನ್ನೆಲ್ಲ ನೋಡ್ಕೋಬೋದು ಅಂತಂದ್ಬಿಟ್ಟು. ಹಾಗೆ ಅಲ್ಲಿ ನಾನು ಇವಾಗ ಕ್ಲೀನ್ ಮಾಡ್ತಿದ್ದೀನಲ್ಲ, ಅಲ್ಲಿ ನಾನು ಆ ತೆಟ್ಟೆ ಸ್ಟ್ಯಾಂಡ್ ಇಟ್ಕೊಬಿಟ್ಟಿದ್ವಿ. ಏನಾದ್ರು ನೀಟಾಗಿ ನೀರೆಲ್ಲ ಸೋರ್ದೇನೆ ತೆಟ್ಟೆ ಎಲ್ಲ ಹಾಕಿಟ್ಬಿಟ್ಟಾಗ ಅದೆಲ್ಲ ಸ್ವಲ್ಪ ವೈಟ್ ಆಗಿಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಉಚ್ಕೊಂಡೆ. ಈ ರೀತಿಯಾಗಿ ಇಡೋಣ ಅಂತ ಅಂದ್ಕೊಂಡೆ ತೆಟ್ಟೆ ಸ್ಟ್ಯಾಂಡ್ನ. ಅಮ್ಮ ಬೇಡ, ಸುಮ್ಮನೆ ಎಲ್ಲ ಆ ಶೆಲ್ಫೇ ಫುಲ್ಲು ಕ್ಲೋಸ್ ಆಗಿರೋ ಥರ ಫೀಲ್ ಆಗುತ್ತೆ. ಅದು ಹೆಂಗಿತ್ತು ಮೊದಲು ಅದೇ ಥರ ಇಟ್ಬಿಟ್ಟು ಅದ್ರ ಪಕ್ಕ ನೀರಂಡೆ ಇಟ್ಬಿಟ್ಟು ಸರಿ ಹೋಗುತ್ತೆ ಅಂತಂತು. ಫೈನಲಿ ಇಷ್ಟು ಲುಕ್ನ ಕ್ರಿಯೇಟ್ ಮಾಡ್ಕೊಂಡೆ. ಇಷ್ಟೇ, ಇನ್ನೇನು ಜಾಸ್ತಿ ಎಲ್ಲ ತುಂಬ ಓವರ್ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಎಲ್ಲ ನೀಟಾಗೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ವಲ್ವ. ಸ್ವಲ್ಪ ಇನ್ನೊಂದು ಚೂರು ಏನೋ ಬೇಕು ಅಂತ ಅನಿಸ್ತಿತ್ತು, ಅದಷ್ಟು ಮಾತ್ರ ಮಾಡಿಕೊಂಡು ಅಲ್ಲಿ ಕ್ಲೀನಿಂಗ್ ಎಲ್ಲ ಮುಗಿಸ್ದೆ. ಹಾಗೆ ಬೆಳಗ್ಗೆ ಎದ್ದು ಆಯಿಲ್ನೆಲ್ಲ ಫಿಲ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಆಯಿಲ್ ಬಾಟಲ್ಸ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದರ ಮೇಲೇ ಮಡ್ಚ್ಬಿಟ್ಟು ಇಟ್ಟಿದ್ದೀನಿ. ಸ್ವಲ್ಪ ಭಯ ಆಗುತ್ತೆ ಈ ಥರ ಆಯಿಲ್ ಬಾಟಲ್ಸ್ನೆಲ್ಲ ಮೇಂಟೈನ್ ಮಾಡಬೇಕು ಅಂತಂದರೆ ನಾನು ಅಲ್ಲೂ ಅದೇ ರೀತಿಯಾಗಿ ಇಟ್ಕೊಂಡಿರೋದು, ಇಲ್ಲೂ ಇದೇ ರೀತಿಯಾಗಿ ಇಟ್ಕೊಂಡಿರೋದು. ಆಮೇಲೆ ಅದ್ರ ಕ್ಯಾಪ್ ಎಲ್ಲ ಸ್ವಲ್ಪ ಹೊಂಟೋಗ್ಬಿಟ್ಟೈತೆ. ಕ್ಯಾಪ್ಸ್ ಎಲ್ಲ ಸಪ್ರೇಟ್ ಸಿಗುತ್ತಂತೆ, ಬುಕ್ ಮಾಡಬೇಕು.
ಹಾಗೆ ಈ ಲೀವ್ಸ್ ನೋಡ್ಬಿಟ್ಟೆ, ಆಚೆ ಬಂದ್ಬಿಟ್ಟು ನಮ್ಮಮ್ಮಿ ಲೀವ್ಸ್ ಏನಾರು ಹಾಕ್ತೀಯ ನೋಡು ಅಂತ ಹೇಳ್ತೈತಿಲ್ಲ, ಜಾಸ್ತಿ ಹಾಕಲ್ಲ, ಒಂದೊಂದು ಚೂರು ಕಟ್ ಮಾಡಿ ಆ ಕಡೆ ಈ ಕಡೆ ವಿಂಡೋ ಮೇಲೆ ಹಾಕ್ತೀನಿ ನಾನು, ನೋಡೋಣ ಕಣಮ್ಮ ಅಂತಂದ್ರೆ ಅದು ಗಾಳಿಗೆಲ್ಲ ಹಾರಾರು ಬಿದ್ದೆ ಹೋಗ್ತೈತೆ ಇವಾಗಂತೂ. ಅದು ಪರವಾಗಿಲ್ಲ, ಏನಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸ್ಬಿಟ್ಟು ಒಂದೊಂದು ಚೂರು ಜಾಸ್ತಿ ಉದ್ದುದ್ದನ್ನು ಬಿಡ್ತಲ್ಲ, ಸ್ವಲ್ಪ ಮಾತ್ರ ಹಾಕ್ತಿದ್ದೀವಿ. ಹಾಗೆ ಇಲ್ಲಿ 3 ಕಿಟಕಿ ಇರೋದ್ರಿಂದ ಒಂದು ಕಿಟಕಿಗೆ ಜಾಲರಿ ಹೊಡ್ಕೊಂಡಿದ್ದೀವಿ, ಇನ್ನೆರಡು ಕಿಟಕಿನ ಹಂಗೆ ಕ್ಲೋಸ್ ಮಾಡೋ ರೀತಿ ಮಾಡ್ಕೊಂಡಿದ್ದೀವಿ. ನೋಡಿ ಫೈನಲ್ ಲುಕ್ ಈ ರೀತಿಯಾಗಿ ಕಾಣಿಸ್ತಿದೆ. ಇಷ್ಟೇ, ಜಾಸ್ತಿ ಏನು ಮಾಡ್ಕೊಳ್ಳಿಲ್ಲ ಕಿಚನ್ನ, ಒಂಚೂರು ಆರ್ಗನೈಸ್ ಮಾಡ್ಕೊಂಡೆ ಅಷ್ಟೇ, ಒಂಥರ ವೀಡಿಯೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಮನೇಲಿ ಪಾತ್ರೆಗಳಂತೂ ತುಂಬ ಹೆವಿ ಇದೆ, ಅದನ್ನೆಲ್ಲ ಸ್ವಲ್ಪ ಮೇಲ್ಗಡೆನೂ ಎಲ್ಲ ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೀವಿ, ಬೇಕಾಗಿರೋ ಮಾತ್ರ ಕೆಳಗಡೆ ಇಟ್ಕೊಂಡಿದ್ದೀವಿ. ಐ ಹೋಪ್ ನಿಮ್ಗೆ ಎಲ್ರಿಗೂ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಅನಿಸ್ತಿದೆ, ನಿಮ್ಗೆ ಹೆಂಗೆ ಅನಿಸ್ತಿದೆ ಅಂತ ಅಂದ್ಬಿಟ್ಟು ಹೇಳಿ. ಇನ್ನು ಇವಾಗ ಮಾರ್ನಿಂಗಿಂದ ವಿಡಿಯೋ ಶುರು ಮಾಡ್ಕೊಳ್ತಿದ್ದೀನಿ. ಇವತ್ತು ರೆಸಿಪಿ ಒಂದು ಶೂಟ್ ಮಾಡ್ಕೊಳ್ತಿದ್ದೀನಿ. ಏನು ಅಂತಂದರೆ ಪಾಸ್ತಾ ಮಾಡ್ತಾಯಿದ್ದೀನಿ. ಅಮ್ಮವ್ರಿಗೆಲ್ಲ ನಾನ್ ವೆಜ್ ಇತ್ತು, ಅಂದರೆ ತಾತ ಬಂದಿದ್ರಲ್ಲ, ತಲೆಕಾಲು ಸಾಂಬಾರು ಮಾಡಿದ್ರು, ಅದೆಲ್ಲ ಇತ್ತು. ನಾನು ಸ್ವಲ್ಪ ನಾನ್ ವೆಜ್ನ ಇವತ್ತು ತಿಂತಿಲ್ಲ, ಅಂದರೆ ನಾನು ನೆಕ್ಸ್ಟ್ ಧರ್ಮಸ್ಥಳ ಸುಬ್ರಹ್ಮಣ್ಯಗೆ ಹೋಗ್ಬೇಕಲ್ವ, ಅದಕ್ಕೆ ಒಂದು 3 ಡೇಸ್ ತಿನ್ನೋದು ಬೇಡ ಅಂತಂದ್ಬಿಟ್ಟು ಅವತ್ತಿಂದ ಸ್ಟಾಪ್ ಮಾಡಿದ್ದೀನಿ. ಅದಕ್ಕೆ ನಾನು ಒಬ್ಳಿಗೆ ಅಂತಲೇ ಮಾಡ್ಕೊಳ್ತಿರೋದು ಪಾಸ್ತಾನ. ಇದು ತುಂಬ ದಿನದಿಂದ ತಂದಿಟ್ಬಿಟ್ಟಿದ್ದು, ಮಾಡೇ ಇರಲಿಲ್ಲ. ಅಂದರೆ ನಮ್ಮಲ್ಲಿ ಸ್ವಲ್ಪ ಜನ ತಿಂತಾರೆ, ಸ್ವಲ್ಪ ತಿನ್ನಲ್ಲ. ಅದಕ್ಕೆ ಸ್ವಲ್ಪ ಇವತ್ತು ಮ್ಯಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪಾಸ್ತಾ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅದೇನೋ ಮ್ಯಾಕ್ರೋನಿ ಪಾಸ್ತಾ ಅಂತ ಹೇಳ್ತಾರೆ. ಈ ಪಾಸ್ತಾ 2 ಥರ ಬರುತ್ತೆ. ಇದೊಂದು ಥರ, ಇದು ಮ್ಯಾಕ್ರೋನಿ ಪಾಸ್ತಾ ಅಂತ ಹೇಳ್ತಾರೆ. ಇನ್ನೊಂದು ಉದ್ದುದ್ದ ಬರುತ್ತೆ ನೋಡಿ, ಅದೊಂಥರ ಪಾಸ್ತಾ. ನಾನು ಈ ಥರ ಇತ್ತಲ್ಲ ಅಂದ್ಬಿಟ್ಟು ಇದನ್ನೇ ಮಾಡ್ಕೊಳ್ಳೋಣ ಅಂತ ಇವಾಗ ಫಸ್ಟು ಒಂದು ಬೌಲ್ಗೆ ನೀರನ್ನ ಹಾಕಿ ಕುದಿಯೋಕೆ ಇಟ್ಕೊಳ್ತಿದ್ದೀನಿ. ಇದನ್ನು ಫಸ್ಟು ನಾವು ಬೇಯಿಸ್ಕೋಬೇಕು ನೀಟಾಗಿ, ಯಾಕಂದರೆ ಈ ಥರ ಗಟ್ಟಿ ಇರುತ್ತಲ್ಲ ಅದೆಲ್ಲ ಸಾಫ್ಟ್ ಆಗಬೇಕು. ಪಾಸ್ತಾ ಹೆಂಗೆ ಬೇಯಿಸ್ಕೋಬೇಕು ಅಂತ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ಹಾಗೆ ನೀರು ಕುದಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಪಾಸ್ತಾನ ಹಾಕೊಳ್ತೀನಿ. ಯಾಕಂದರೆ ಎಣ್ಣೆ ಹಾಕೋದು ಉದ್ದೇಶ ಏನು ಅಂತಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು, ಸ್ವಲ್ಪ ಬಿಡಿಯಾಗಿ ಇರಲಿ ಅಂತಂದ್ಬಿಟ್ಟು ಆ ಥರ ಎಣ್ಣೆ ಹಾಕೊಳ್ಳೋದು. ಆಮೇಲೆ ಉಪ್ಪು ಸ್ವಲ್ಪ ರುಚಿ ಎಲ್ಲ ಹಿಡ್ದಿರಲಿ ಅಂತಂದ್ಬಿಟ್ಟು. ಇನ್ನು ಇದಕ್ಕೆ ಜಾಸ್ತಿ ಎಲ್ಲ ಏನು ನಾವು ಕುಯ್ಕೋಬೇಕು ವೆಜಿಟೇಬಲ್ಸ್ಗಳನ್ನ ಆ ಥರ ಎಲ್ಲ ಏನಿಲ್ಲ. ನಿಮ್ಗೆ ಏನೋ ಇಷ್ಟ ಆಯಿತು ಅಂದರೆ ವೆಜಿಟೇಬಲ್ಸ್ ಕೂಡ ಸೇರಿಸ್ಕೋಬೋದು. ನಾನು ಬರೀ ಇಲ್ಲಿ ಆನಿಯನ್ನು ಮತ್ತು ಒಂದೇ ಒಂದು ಮೆಣಸಿನ್ಕಾಯಿನ ಮಾತ್ರ ಹಾಕೊಳ್ತಿದ್ದೀನಿ ಅಷ್ಟೇ, ಏನೂ ಇಲ್ಲ. ಪಾಸ್ತಾ ಬೇಸ್ಟಲ್ಲೇ ನಾವು ಇದನ್ನೆಲ್ಲ ಕುಯ್ಕೊಬಿಡ್ಬೋದು. ನಾನು ನೈಟು ಆಯಿಲ್ ಬಾಟಲ್ಸ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೆಲ್ಲ ಆಯಿಲ್ನ ಫಿಲ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ತೊಗೊಳ್ತಿದ್ದೀನಿ. ಈ ಥರ ಬಾಟಲ್ಸ್ ಎಲ್ಲ ಹೆಂಗೆ ಗೊತ್ತಾ, ಈ ಥರ ಅಂದರೆ ಒಳಗಡೆ ಎಲ್ಲ ಕೈ ಹಾಕಿ ನೀಟಾಗೆಲ್ಲ ವಾಶ್ ಮಾಡೋಕ್ಕಾಗಲ್ಲ. ವಾಶ್ ಮಾಡಿದ್ಮೇಲೆ ಸಡನ್ನಾಗಿ ನಾವು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಕೂಡ ಆಯಿಲೆಲ್ಲ ಫಿಲ್ ಮಾಡೋಕ್ಕಾಗಲ್ಲ. ಈ ಥರ ನೈಟೆಲ್ಲ ಒಂದು ನೈಟ್ ಬಿಡಬೇಕು, ಇಲ್ಲ ಬಿಸಿಲಲ್ಲಿ ಇಟ್ಬಿಟ್ರೆ ನೀಟಾಗಿ ವಾಟರ್ ಎಲ್ಲ ಇತ್ತು ಅಂದರೆ ಡ್ರೈ ಆಗಿಬಿಟ್ಟು ನೀಟಾಗಿ ಬಾಟಲೆಲ್ಲ ಡ್ರೈ ಆಗಿರುತ್ತೆ, ಅವಾಗ ಆಯಿಲ್ನ ಫಿಲ್ ಮಾಡಿ ಇಟ್ಕೋಬೋದು. ನಮ್ಮ ಮನೇಲಿ ಒಟ್ಟು 4 ಬಾಟಲ್ ಇದೆ. 2 ಈ ಥರ ದೊಡ್ಡ ಬಾಟಲ್ ಇದೆ, ಇನ್ನೊಂದು ಸ್ಪ್ರೇ ಬಾಟಲ್ ಇದೆ, ಇನ್ನೊಂದು ಏನಾದರೂ ಇವಾಗೆಲ್ಲ ಎಣ್ಣೆ ಹಾಕ್ತೀವಿ ನೋಡಿ ಆ ರೀತಿಯಾದಂಥ ಬಾಟಲ್ ಇದೆ. ಇವಾಗ ಸ್ವಲ್ಪ ನಾವು ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಿದ್ದು, ಇವಾಗ ಕೊಬ್ಬರಿ ಎಲ್ಲ ಚೆಚ್ಚಕ್ಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಟೆಂಪ್ರವರೆಗೆ ಇದೇ ಆಯಿಲ್ನ, ನಾರ್ಮಲ್ ಆಯಿಲು ನಮ್ಗೆ ಯಾವುದು ಅಡ್ಜಸ್ಟ್ ಆಗಿದೆ ಆಯಿಲ್ನ ಯೂಸ್ ಮಾಡ್ಕೊಳ್ತಿದ್ದೆ ನೋಡಿ. ಸ್ಪ್ರೇ ಬಾಟಲ್ಲು ಏನಾರ ಸ್ಪ್ರೇ ಮಾಡಬೇಕು ಅಂತಂದ್ರೆ ಈ ಥರ ಬಾಟಲ್ಸ್ನೆಲ್ಲ ಯೂಸ್ ಮಾಡ್ತೀವಿ. ರಾಜಿನ್ ಬಾಟಲ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡ್ಕೋಬೇಕು. ನಮ್ಮ ಮನೇಲಿ ಇದೇ ಥರ ಬಾಟಲ್ಸ್ ಇರೋದು. ನಾನು ಇವಾಗ ಸ್ವಲ್ಪ ಬಾಟಲ್ಸ್ನೆಲ್ಲ ಚೇಂಜ್ ಮಾಡೋಣ ಅನ್ಕೊಂಡಿದ್ದೀನಿ, ಸ್ಟೀಲ್ಗೆ ಕನ್ವರ್ಟ್ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಮಿಸ್ ಆಗಿ ಒಂದು ಸ್ವಲ್ಪ ಕೆಳಗಡೆ ಬಿಟ್ಬಿಟ್ರು ಹೊಡೆದೋಗೋ ಚಾನ್ಸಸ್ ಇರುತ್ತೆ. ನಮ್ಮಮ್ಮ ಏನಿಲ್ಲ ಹ್ಯಾಂಡಲ್ ಮಾಡಿ ಯಾವಾಗ ಕಲಿತೀಯ ನೀನೆಲ್ಲನೂ ಈ ಥರ ಎಲ್ಲ ಹ್ಯಾಂಡಲ್ ಮಾಡೋದ ಅಂತ ಬೈತಿರುತ್ತೆ. ಹಾಗೆ ಇನ್ನೊಂದು ಬಾಕ್ಸ್ ಎಲ್ಲ ಖಾಲಿ ಇತ್ತಲ್ಲ, ನಮ್ಮ ಪಾಪು ಬಂದಿದ್ದಾನಲ್ಲ, ಅವನು ಹಾರ್ಲೆಕ್ಸ್ಗೆ ಅವನಿಗೆ ಕುಡಿಯೋದು, ಅದಕ್ಕೋಸ್ಕರ ಅದಕ್ಕೂ ಕೂಡ ಹಾರ್ಲೆಕ್ಸ್ನ ರೀಫಿಲ್ ಮಾಡಿಬಿಟ್ಟು ಎತ್ತಿಟ್ಕೊಡಿದ್ದೆ. ಅಷ್ಟರಲ್ಲಿ ಪಾಸ್ತಾ ನೀಟಾಗಿ ಬೆಂದಿತ್ತು. ನಮಗೆ ಬಾಯಿಗೆ ಹಾಕಿದ್ರೆ ಅದು ಒಂದು ಗಟ್ಟಿ ಅನಿಸ್ಬಾರ್ದು. ಈ ಮ್ಯಾಗಿ ಥರ ಬೆಂದಿರುತ್ತೆ ನೋಡಿ, ಆ ರೀತಿಯಾಗಿ ಬೆಂದಿರುತ್ತೆ. ಅದು ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು ಇದನ್ನು. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕೊಳ್ತಿದ್ದೀನಿ. ಆಯಿಲ್ ಹಾಕೊಳ್ಳೋದಕ್ಕೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೀವೇನಾದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಕೂಡ ಹಾಕ್ಬೋದು. ಹಾಗೆ ಒಂದೇ ಒಂದು ಮೆಣಸಿಕಾಯಿ ಹಾಗೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಅಷ್ಟೇ. ಮನೆಯೆಲ್ಲ ಸ್ವಲ್ಪ ಜಾಸ್ತಿ ದಪ್ಪ ಈರುಳ್ಳಿ, ಚಿಕ್ಕದಿದ್ದು ಒಂದೇ ಒಂದು ಈರುಳ್ಳಿ ಹಾಕಿದ್ರೆ ಸಾಕು. ದಪ್ಪ ಈರುಳ್ಳಿ ಅದಕ್ಕೆ ಅರ್ಧ ಮಾತ್ರ ಹಾಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಹಾಗೆ ಒಂದೇ ಒಂದು ಮ್ಯಾಗಿ ಮಸಾಲನ ಸೇರಿಸ್ಕೊಳ್ತಿದ್ದೀನಿ. ಫ್ಲೇವರ್ ಅಂತೂ ಸಖತ್ತಾಗಿರ್ತೀನಿ. ನಾವು ಚಿಲ್ಲಿ ಸಾಸ್ ಆಗಲಿ ಟೊಮೊಟೊ ಸಾಸ್ ಆಗಲಿ ಏನೂ ಬೇಕಾಗಿಲ್ಲ ಇದಕ್ಕೆ. ಹಾಗೆ ಒಂದೇ ಒಂದು ಚೂರು ವಾಟರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಡ್ರೈ ಅಂತ ಅನಿಸ್ತು ನಿಮಗೆ ಅಂತಂದರೆ ಅದಕ್ಕೆ ಸ್ವಲ್ಪ ಪಾಸ್ತಾದಲ್ಲೂ ವಾಟರ್ ಇರುತ್ತಲ್ವ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗ್ಗೆ ಆ್ಯಡ್ ಮಾಡ್ಕೊಳ್ಳಿಲ್ಲ. ಆಮೇಲೆ ನನಗೂ ಸ್ವಲ್ಪ ಡ್ರೈ ಅಂತ ಅನಿಸ್ತು ಅಂದ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ತಳ ಎಲ್ಲ ಹಿಡ್ದಿರುತ್ತಲ್ಲ, ಅದೆಲ್ಲ ನೀಟಾಗಿ ಪಾಸ್ತಾಗಿ ಮಿಕ್ಸ್ ಆಗುತ್ತೆ. ಇಷ್ಟೇ, ಇನ್ನೇನು ಮಾಡಬೇಕಾಗಿಲ್ಲ. ಆಲ್ರೆಡಿ ನೀವು ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀರಾ. ಲಾಸ್ಟಿಗೆ ಟೇಸ್ಟ್ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಏನಾದರೂ ಉಪ್ಪು ಬೇಕು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮೇ ಟ್ರೈ ಮಾಡಿದ್ದು ಪಾಸ್ತಾನ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ಸಖತ್ ಇಷ್ಟ ಆಗೋಯ್ತು. ನಾನು ಆ ಥರ ಎಲ್ಲ ಸಾಸ್ ಎಲ್ಲ ಹಾಕಿದ್ರೆ ನನಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಬಟ್ ಈ ಥರ ಪ್ಲೈನಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ನಮ್ಮ ಪಾಪು ಕೂಡ ಬಂದು ಅವನಿಗೂ ಕೂಡ ಟೇಸ್ಟ್ ಮಾಡ್ತಿದ್ದೆ. ಚಪಾತಿ ತಿಂದಿದೆಯಲ್ಲ, ತಿನ್ಬಿಟ್ರೆ ಹೊಟ್ಟೆ ತುಂಬಿಲ್ವಾ? ಟೇಸ್ಟ್ ಹೇಳೋರು ಯಾರಿಲ್ಲ. ಇನ್ನು ಆವಾಗಲೇ 4-5 ಸಲ ತಿಂದವನೇ. ಈರುಳ್ಳಿ ಅದು ತಿನ್ನೋ,
ಚೆನ್ನಾಯ್ತಾ? ಯಾವ ಥರ ಐತೆ ಟೇಸ್ಟು? ತಕ್ಕದ ಒಟ್ಟು ತಿಂಡಿ. ಹಾಂ, ಅದೇ ಕಂಗೆ ತಿಂತಿದ್ದೀರ, ತಿನ್ನು ನೀಟಾಗಿ. ಈರುಳ್ಳಿ ಬೇಡವಾ? ಅದು ಈರುಳ್ಳಿ ಕೆಳಗೆ ಬಿಸಾಕಾಯ್ತು. ಇವಾಗ ಹೇಳು. ಅವಾಗಲೇ 2-3 ಸ್ಪೂನ್ ತಿಂದ. ಈಗ ಟೇಸ್ಟ್ ಹೇಳ್ತೀನಿ ನಾನು. ಸಕ್ಕತ್ತಾಗೈತೆ ನೋಡಿ, ತಿನ್ ನೋಡಿ ಮನೇಲಿ ಮಾಡ್ಕೊಂಡು ನೋಡಿ. ಇಷ್ಟ ಇದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ DM ಮಾಡಿ. ಓ DM ಎಲ್ಲಿಗೆ ಮಾಡ್ತಾರೆ? ಹಾಂ, ನಿನಗೆ ಸ್ಕೂಲಿಗೆ ಮಾಡ್ಕೊಡ್ಲ ಈ ಥರ ಬಾಕ್ಸ್ಗೆ? ಚೆನ್ನಾಯ್ತಾ? ಬಾಕ್ಸಿಗೆ ತಿಂತೀಯಾ? ಸ್ನ್ಯಾಕ್ಸಿಗೆ ಮತ್ತೆ ತಿಂಡಿ ಊಟಕ್ಕೆ ಅಲ್ಲ, ತಿಂಡಿ ಊಟಕ್ಕೆ ಫ್ರೈಡ್ ರೈಸ್, ಬಿರಿಯಾನಿ, ವೆಜ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಆಮೇಲೆ ವೆಜ್ ಬಿರಿಯಾನಿ, ಆಮೇಲೆ ಮಟನ್ ಬಿರಿಯಾನಿ, ಬಾಯಿ ಕಡೆ ಕೊಂಚೂರು ಪುರಿ ಬಿರಿಯಾನಿ, ಬಾಯಿ ಕಡೆಗೆ ಕೋಳಿ ಬಿರಿಯಾನಿ, ಬಾಯಿಲಿ ಆಯ್ತು. ಅಲ್ಲಿ ಗೊತ್ತಬೇಡ, ಸ್ಕೂಲ್ಗೆ ನಾನ್ ವೆಜ್ ತಗೋಗಂಗಿಲ್ಲ. ಯಾಕೆ ನಾನ್ ವೆಜ್ ತಗೋ? ನಮ್ಮ ಸ್ಕೂಲಿಗೆ ಬರ್ತಾರೆ, ನಿಮ್ಮ ಸ್ಕೂಲಿಗೆ ಹಾಕ್ಬಿಡಲ್ಲ. ಆ ಸ್ಕೂಲಿಗೆ ತಗೋಗಂಗಿಲ್ಲ, ಅಲ್ಲಿ ದೇವ್ರು ಐತೆ ಅದಕ್ಕೆ. ಮಾಧವ್ ಐತಾ? ಮಾದೇವ್ ಐತೆ, ಮಾಧವದಲ್ಲಿ ತಗೋ. ನಾನು ಟೇಸ್ಟ್ ಮಾಡೋಕ್ಕೆಲ್ಲ ಇನ್ನು ಒಬ್ಬ ಫ್ರೆಂಡ್ ಅದ ನನಗೆ, ಅಲ್ವಾ ಪಪ್ಪಣೆ? ಹೆಂಗೈತೆ ಏನು ಎಲ್ಲ ಕರೆಕ್ಟಾಗಿ ರಿವ್ಯೂಸ್ ಹೇಳಕ್ಕೆ. ನೀವು ಮನೇಲಿ ಮಾಡಿ ತಿಂದು ನೋಡಿ, ನಿಮಗೆ ರೆಸಿಪಿ ಗೊತ್ತಾಗುತ್ತೆ. ಇಷ್ಟ ಇಲ್ಲ ಲೈಕ್ ಕಮೆಂಟ್ ಶೇರ್ ಮಾಡಿ. ಅಯ್ಯಪ್ಪ, ಮುಂಚೆಲ್ಲ ಅಡುಗೆ ಮಾಡಿದಾಗ ಯಾರೂ ಇರಲಿಲ್ಲ. ಟೇಸ್ಟ್ ಮಾಡಿ ಏನು ಹೇಳೋಕ್ಕೆ, ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳೋಕ್ಕೆ. ಅದು ಇವಾಗ ನಮ್ಮ ಪಾಪಣಿ ಅವನೇ ಹೆಂಗೈತೆ ಅಂತ ಹೇಳ್ತಾನೆ. ಅವ್ನು ಆಲ್ರೆಡಿ ಚಪಾತಿ ಮತ್ತು ಮೊಟ್ಟೆ ಹಾಕಿತ್ತಲ್ಲಮ್ಮ, ಅದೆಲ್ಲ ತಿನ್ಕೊಬಂದವನೇ. ಸುಮ್ಮನೆ ಒಂದ್ಸಲ ತಿನ್ನಿಸ್ತೀಯ, ಅವಳಿಂದ ಕೇಳ್ತಾನೆ ಅವನೇ. ಚೆನ್ನಾಗೈತೆ. ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿರೋದ್ರಿಂದ ಮ್ಯಾಗಿ ಥರನೇ ಟೇಸ್ಟ್ ಬಂದೈತೆ. ಅಬ್ಬಾ ಪಪ್ಪ, ಮ್ಯಾಗಿ ತಿಂದಂಗೆ ಆಗುತ್ತೆ ಸ್ವಲ್ಪ. ನಾನು ಸ್ವಲ್ಪ ಖಾರ ಒಂಚೂರು ಜಾಸ್ತಿ ಮಾಡ್ಕೊಂಡಿದ್ದೀನಿ, ನೀವು ಒಂಚೂರು ಖಾರ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ. ಸಕ್ಕತ್ತಾಗೈತೆ ಮಾತ್ರ. ಇಷ್ಟ ಇದೆ ಲೈಕ್ ಎಷ್ಟು ಹೇಳ್ತಿ ಅದನ್ನೇ ಹೇಳ್ಬಿಡತೀನಿ ಒಂದ್ಸಲ. ಲೈಕ್ ಕಮೆಂಟ್ ಶೇರ್ ಮಾಡಿ. ಇಷ್ಟ ಇದ್ರೆ DM ಮಾಡಿ. ಇವತ್ತು ಸೋಮವಾರದಿಂದ ಸ್ಕೂಲು, ಶನಿವಾರ ಅಡ್ಮಿಷನು, ಸೋಮವಾರದಿಂದ 1 ವಾರ ಆಗ್ಬಿಟ್ಟೈತೆ ಆಗ್ಲೇಯ. ಹತ್ತು ಸ್ಕೂಲ್ ಸ್ಟಾರ್ಟ್ ಆಗಿ ಅದಕ್ಕೆ ತಂಗ್ ಬಗ್ಸಿದೀಯಲ್ಲ. ಹಾಗೆ ತಿಂಡಿ ಮುಗಿಸ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ಎಲ್ಲ ಹೊರಗಡೆ ಹೋಗಿದ್ದ. ಬಂದ್ಬಿಟ್ಟು ಸಡನ್ ಆಗಿ ನಾನೆಲ್ಲೋ ಮಂಡೆ ಆಚೆ ಹೋಗ್ಬೇಕು, ನಾನು ಅಡ್ಮಿಷನ್ ಮಾಡ್ಸೋಕ್ಕಾಗಲ್ಲ ಅಕ್ಕ, ನಡಿ ಇವತ್ತು ಅಡ್ಮಿಷನ್ ಮಾಡಿಸ್ಬಿಟ್ಟು ಬಂದ್ಬಿಡೋಣ, ಮಂಡೆಯಿಂದ ಅವ್ನು ಸ್ಕೂಲ್ಗೆ ಹೋಗ್ಲಿ ಅಂತ ಹೇಳ್ತಿದ್ದ. ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿ 1 ವೀಕ್ ಆಗ್ಬಿಟ್ಟಿತ್ತು. ನಾವು ಅಡ್ಮಿಷನೇ ಅಂದರೆ ಅವನ್ನೆಲ್ಲ ಊರಿಗೆ ಹೋಗೋದು ಅಂತೆಲ್ಲ ಹಠ ಎಲ್ಲ ಮಾಡ್ಬಿಟ್ನಲ್ಲ, ಅದಕ್ಕೆ ಎದ್ರುಕೊಂಡು ನಾವಿನ್ನೂ ಅಡ್ಮಿಷನ್ನೇ ಮಾಡಿಸಿರಲಿಲ್ಲ. ಫೈನಲ್ ಇನ್ನೇನು ಇಲ್ಲೇ ಇರ್ತೀನಿ ಅಂತೆಲ್ಲ ಹೇಳಿದ್ನಲ್ಲ ಅಂತಂದ್ಬಿಟ್ಟು ಇವತ್ತು ಅಡ್ಮಿಷನ್ ಮಾಡಿಸ್ಬಿಡೋಣ, ಮಂಡೆಯಿಂದ ಅವ್ನು ಸ್ಕೂಲ್ಗೆ ಹೊಂಟೋಗ್ಲಿ ಅಂತ ಅಂದ್ಬಿಟ್ಟು ಬಂದೆ. ನಮ್ಮ ಟೀಚರ್ಸ್ ಎಲ್ಲ ಅಂದರೆ ಫಸ್ಟ್ನೇ ದಿನ ಹೋದಾಗ ಏನಾಗಿತ್ತು ಅಂದರೆ ಜಾಸ್ತಿ ದಿನ ಟೀಚರ್ಸ್ ಇರಲಿಲ್ಲ. ಅವತ್ತಿನ ದಿನ ತುಂಬ ಜನ ಟೀಚರ್ಸ್ ಇದ್ದರು. ಎಲ್ಲರೂ ಮಾತಾಡ್ಸಿದ್ರು. ಅಯ್ಯೋ ನಿನ್ನ ಕಂಡಿಡ್ಬೋದು, ನಿನ್ನ ತಮ್ಮನ ಕಂಡಿಡಿಯೋಕ್ಕೆ ಆಗಲ್ಲ, ಚೇಂಜ್ ಆಗ್ಬಿಟ್ಟವನೇ ಅವನು ಅಂತ ಹೇಳ್ತಾ ಇದ್ರು. ಆಮೇಲೆ ಹಂಗೆ ಎಲ್ಲ ಅಡ್ಮಿಷನ್ ಮಾಡಿಸಿ ಎಲ್ಲ ಟೀಚರ್ಸ್ನೆಲ್ಲ ಮಾತಾಡಿಸ್ಕೊಂಡು, ನಮಗಿರೋ ಟೀಚರ್ಸ್ ಎಲ್ಲ ಇನ್ನೂ ಇದ್ದಾರಲ್ಲ ಅಂತ ಖುಷಿ ಆಯಿತು. 16 ವರ್ಷ ಆಯಿತು ನಾನು ಒಂದು 10th ಎಲ್ಲ ಮುಗಿಸಿ, ಒಂದು 5th ಜಾಯ್ನ್ ಆಗಿದ್ದು ನಾನು ಈ ಸ್ಕೂಲಿಗೆ. ಎಲ್ಲ ಮುಗಿಸಿ 16 ವರ್ಷ ಆಯಿತು. 16 ವರ್ಷ ಆದ್ರೂ ಎಲ್ಲ ನೆನ್ಪಿಟ್ಕೊಂಡು ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಅಲ್ಲೇ ಅಂದಿವೆ ಬರ್ಬೇಕಾದ್ರೆ ಕೆರ್ಗೋಡಲ್ಲಿ ಚುರುಮುರಿ ತಿನ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇವತ್ತಿನ ಲಾಗ್ ಇಷ್ಟೇನೆ. ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಹೀಗೆ ಒಂದು ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಹೀಗೆ ನನ್ನ ಫಾಲೋ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇತ್ತೀಚೆಗೆ ವೀಡಿಯೋಸ್ನೆಲ್ಲ ತುಂಬ ಡಿಲೇ ಮಾಡ್ತಾ ಇದ್ದೀನಿ, ಯಾಕೋ ಮೊದಲು ಥರ ಎಲ್ಲ ಮಾಡೋಕ್ಕಾಗ್ತಿಲ್ಲ. ಬಟ್ ಇನ್ಮೇಲೆ ಕಂಟಿನ್ಯೂಸ್ ಆಗೆಲ್ಲ ಮಾಡಿ ಹಾಕ್ತೀನಿ, ಮಿಸ್ ಮಾಡ್ಕೋಬೇಡಿ. ಹಾಗೆ ಬೆಲ್ ಐಕಾನ್ ಒತ್ತಿದ್ರೆ ನಾವು ಫಸ್ಟ್ ವೀಡಿಯೋ ಹಾಕೋ ತಕ್ಷಣ ನಿಮಗೆ ಬರುತ್ತೆ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.